ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು KS ಗುರೂಜಿ ಡೈಲಿ ಕರೆಂಟ್ ಅಫೇರ್ಸ್ ಪಾಡ್ಕಾಸ್ಟ್. ಸ್ನೇಹಿತರೆ, ಈ ಒಂದು ಪಾಡ್ಕಾಸ್ಟ್ ಸಿರೀಸ್ ಮುಖಾಂತರ ಕರ್ನಾಟಕ ರಾಜ್ಯದ ಹಲವಾರು ವರ್ಕಿಂಗ್ ಪ್ರೊಫೆಷನಲ್ಸ್ ಮತ್ತು ವಿಶೇಷ ಚೇತನರು ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದೀರಾ ಅವರಿಗೆ ಅನುಕೂಲಕರ ಆಗೋ ರೀತಿಯಲ್ಲಿ ಈ ಒಂದು ಪಾಡ್ಕಾಸ್ಟ್ ಸಿರೀಸನ್ನು KS ಗುರೂಜಿ ತಂಡ ಆರಂಭ ಮಾಡಿದೆ. ಇವತ್ತು ಅಂದರೆ 24 ಮೇ 2024 ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ವಿಸ್ತೃತವಾಗಿ ಇಂದಿನ ಸಿರೀಸ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಸೈಬರ್ ಸುರಕ್ಷಾ ವ್ಯಾಯಾಮ 2024. ಇದನ್ನು ಇತ್ತೀಚೆಗೆ ದೆಹಲಿಯಲ್ಲಿ ನಮ್ಮ ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥರಾದಂತಹ ಅಂದರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ದಟ್ ಈಸ್ ಜನರಲ್ ಅನಿಲ್ ಚೌಹಾಣ್ ಅವರು ಆರಂಭಿಸಿದರು. ಇದರ ಉಸ್ತುವಾರಿಯನ್ನು ಡಿಫೆನ್ಸ್ ಸೈಬರ್ ಏಜೆನ್ಸಿ ಆಫ್ ಇಂಡಿಯಾಗೆ ನೀಡಲಾಗಿದೆ. ಇದರ ಮುಖ್ಯ ಉದ್ದೇಶ ಹೊಸ ಸೈಬರ್ ಬೆದರಿಕೆಗಳಿಂದ ಭಾರತವನ್ನು ರಕ್ಷಿಸಿ ಜಾಗೃತಿ ಮೂಡಿಸಿ ಅದರ ಜೊತೆಗೆ ಭಾರತದ ಎಲ್ಲ ಸೈಬರ್ ಭದ್ರತಾ ಸಂಸ್ಥೆಗಳ ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವುದು. ಇನ್ನು ಭಾರತಕ್ಕೆ ಇಂತಹ ಸುರಕ್ಷಾ ವ್ಯಾಯಾಮಗಳ ಅವಶ್ಯಕತೆ ಏನಿದೆ? ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ರಿಲೀಸ್ ಆದಂತಹ ಅಮೆರಿಕನ್ ಸೈಬರ್ ಸೆಕ್ಯೂರಿಟಿ ಸಂಸ್ಥೆ ಪಾಲೋ ಆಲ್ಟೋ ನೆಟ್ವರ್ಕ್ಸ್ನ 2021 ವರದಿಯ ಪ್ರಕಾರ ಇಡೀ ಭಾರತದಾದ್ಯಂತ ಮಹಾರಾಷ್ಟ್ರದಲ್ಲಿ 2021ರಲ್ಲಿ ಅತಿ ಹೆಚ್ಚು ಸೈಬರ್ ಕೃತ್ಯಗಳು ಪತ್ತೆ ಮಾಡಲಾಗಿದೆ. ಅಷ್ಟೇ ಅಲ್ಲದೇ ಪ್ರಪಂಚದಾದ್ಯಂತ ಭಾರತ ಹ್ಯಾಕರ್ ಗುಂಪುಗಳಿಗೆ ಹೆಚ್ಚು ಆರ್ಥಿಕವಾಗಿ ಲಾಭದಾಯಕ ಪ್ರದೇಶಗಳಲ್ಲಿ ಒಂದಾಗಿದೆ. ಈ ವರದಿಯ ಪ್ರಕಾರ 2021ರಲ್ಲಿ ಭಾರತದಲ್ಲಿ ಪ್ರತಿ 4 ಸಂಸ್ಥೆಗಳಿಗೆ ಅಟ್ಲೀಸ್ಟ್ ಒಂದು ಸಂಸ್ಥೆ ರ್ಯಾನ್ಸಮ್ವೇರ್ ದಾಳಿಗೆ ಒಳಪಟ್ಟಿತ್ತು. ಹಾಗಾಗಿ ಇಂತಹ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಗಳನ್ನು ಎದುರಿಸಲು ಭಾರತ ಇಂತಹ ಸುರಕ್ಷತಾ ಅಥವಾ ಸೈಬರ್ ಕಾರ್ಯಕ್ರಮಗಳನ್ನು ಅಥವಾ ವ್ಯಾಯಾಮಗಳನ್ನು ಆಗಿಂದಾಗೆ ಮಾಡುವಂತಹ ಅವಶ್ಯಕತೆ ಇದೆ. ಇನ್ನು ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ಸ್ಪೇನ್ ISA ದಟ್ ಈಸ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ 99ನೇ ರಾಷ್ಟ್ರವಾಗಿ ಸೇರಿಕೊಂಡಿದೆ. ಸ್ಪೇನ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ 99ನೇ ರಾಷ್ಟ್ರವಾಗಿ ಇತ್ತೀಚೆಗೆ ರ್ಯಾಟಿಫಿಕೇಷನ್ಗೆ ಸಹಿಯನ್ನು ಮಾಡಿದೆ. ಹಾಗಾದರೆ ಏನಿದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಥವಾ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ? ಸೌರಶಕ್ತಿಯ ಬಳಕೆಯ ಜೊತೆಗೆ ಜಾಗತಿಕವಾಗಿ ತಾಪಮಾನ ಮತ್ತು ಹವಾಮಾನ ಬದಲಾವಣೆ ಅಂದರೆ ಕ್ಲೈಮೇಟ್ ಚೇಂಜನ್ನು ಎದುರಿಸಲಿಕ್ಕೆ ಪ್ರಪಂಚದ ಎಲ್ಲ ರಾಷ್ಟ್ರಗಳನ್ನು ಸಶಕ್ತರನ್ನಾಗಿ ಮಾಡುವಂತಹ ಉದ್ದೇಶದೊಂದಿಗೆ ಭಾರತ ಮತ್ತು ಫ್ರಾನ್ಸ್ ಜಂಟಿಯಾಗಿ ಈ ಒಂದು ಒಕ್ಕೂಟವನ್ನು 2015ರಲ್ಲಿ ಆರಂಭಿಸ್ತಾರೆ. 2015ರಲ್ಲಿ ಪ್ಯಾರಿಸ್ನಲ್ಲಿ ನಡೆದಂತಹ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ನ COP21 ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 21 ಈ ಸಂದರ್ಭದಲ್ಲಿ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಮತ್ತು ಫ್ರೆಂಚ್ ಅಧ್ಯಕ್ಷರಾದಂತಹ ಫ್ರಾಂಕೋಯಿಸ್ ಹೋಲ್ಯಾಂಡ್ ಅವರು ಈ ಒಂದು ಒಕ್ಕೂಟವನ್ನು ಸ್ಥಾಪಿಸಲು ಒಪ್ಪಿಕೊಳ್ತಾರೆ. ಆರಂಭದಲ್ಲಿ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತದವರೆಗೆ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಟು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಈ 2 ಲೈನ್ಗಳ ನಡುವೆ ಇರುವಂತಹ ದೇಶಗಳು ಈ ಒಕ್ಕೂಟದ ಸದಸ್ಯರಾಗಲು ಅರ್ಹರು ಅಂತ ಹೇಳಿದರು. ನಂತರ 11 ಮಾರ್ಚ್ 2018ರಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರು ಆಯೋಜಿಸಿದಂತಹ ಈ ಒಕ್ಕೂಟದ ಮೊದಲ ಸಂಸ್ಥಾಪಕ ಸಮ್ಮೇಳನದಲ್ಲಿ ಈ ಚೌಕಟ್ಟಿನ ಒಪ್ಪಂದವನ್ನು ತಿದ್ದುಪಡಿ ಮಾಡಲಾಯಿತು. ತಿದ್ದುಪಡಿ ಮಾಡಿದ ಚೌಕಟ್ಟು ವಿಶ್ವಸಂಸ್ಥೆಯ ಎಲ್ಲ ಸದಸ್ಯರಿಗೂ ISA ದಟ್ ಈಸ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಸದಸ್ಯರಾಗಲು ಅವಕಾಶವನ್ನು ಮಾಡಿಕೊಟ್ಟಿದೆ. 15 ಜುಲೈ 2020ರಿಂದ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಸದಸ್ಯತ್ವವು ವಿಶ್ವಸಂಸ್ಥೆಯ ಎಲ್ಲ ಸದಸ್ಯರಿಗೆ ಇದೀಗ ಮುಕ್ತವಾಗಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ISAಯ ಪ್ರಧಾನ ಕಚೇರಿ ಭಾರತದ ಗುರುಗ್ರಾಮ್ ಹರಿಯಾಣದಲ್ಲಿ ಇರುವಂತಹ ಗುರುಗ್ರಾಮಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇನ್ನು ಸ್ಪೇನ್ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಮಾಹಿತಿಗಳು ಗೊತ್ತಿರಬೇಕು. ಇದರ ರಾಜಧಾನಿ ಮ್ಯಾಡ್ರಿಡ್ ಆ್ಯಂಡ್ ಇದರ ಪ್ರಧಾನಮಂತ್ರಿ ಪೆಡ್ರೋ ಸ್ಯಾಂಚೇಸ್. ಇನ್ನು ಮುಂದಿನ ಆರ್ಟಿಕಲ್ ನೋಡೋದಾದರೆ, ಇತ್ತೀಚೆಗೆ ನಡೆದಂತಹ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ನಲ್ಲಿ ಭಾರತ ಬರೋಬ್ಬರಿ 3 ಪದಕಗಳೊಂದಿಗೆ ವಿಜಯಶಾಲಿಯಾಗಿದೆ. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ ಮೊದಲ ಆವೃತ್ತಿಯದಾಗಿರುತ್ತೆ. ಇದನ್ನು ಇತ್ತೀಚೆಗೆ ಬ್ಯಾಂಕಾಕ್ ಅಂದರೆ ಥೈಲ್ಯಾಂಡ್ ರಾಜಧಾನಿಯಲ್ಲಿ ನಡೆಸಲಾಗಿತ್ತು. ಇದರಲ್ಲಿ ಭಾರತ ಬರೋಬ್ಬರಿ 3 ಪದಕಗಳನ್ನು ಗೆದ್ದಿದೆ. ಇದರಲ್ಲಿ 1 ಚಿನ್ನ ಮತ್ತು 2 ಬೆಳ್ಳಿ ಪದಕಗಳು ಸೇರಿವೆ. ಮುಂದಿನ ಆರ್ಟಿಕಲ್, ಸಾಗಾ ದಾವಾ ಹಬ್ಬ. ಸಿಕ್ಕಿಂ ಬುದ್ಧ ಪೂರ್ಣಿಮೆಯ ಸಂದರ್ಭದಲ್ಲಿ ಸಾಗಾ ದಾವಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೆ. ಇದು ಸಿದ್ಧಾರ್ಥ ಗೌತಮನು ಭಗವಾನ್ ಬುದ್ಧನಾಗಿ ಜ್ಞಾನೋದಯವಾದಂತಹ ಸಂದರ್ಭವನ್ನು ಸೂಚಿಸುತ್ತೆ. ಪರೀಕ್ಷೆಯ ದೃಷ್ಟಿಯಿಂದ ಈ ಹಬ್ಬಕ್ಕೆ ಇರುವಂತಹ ಮತ್ತೊಂದು ಹೆಸರನ್ನು ನೀವು ಗಮನಿಸಲೇಬೇಕು. ಆ ಹೆಸರು ಟ್ರಿಪಲ್ ಬ್ಲೆಸ್ಡ್ ಫೆಸ್ಟಿವಲ್. ಯಾಕೆ ಇದನ್ನು ಟ್ರಿಪಲ್ ಬ್ಲೆಸ್ಡ್ ಫೆಸ್ಟಿವಲ್ ಅಂತ ಕರೀತಾರೆ? ಯಾಕಂದರೆ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತಹ 3 ಮಹತ್ವದ ಘಟನೆಗಳನ್ನು ಈ ಒಂದು ಹಬ್ಬ ಸೂಚಿಸುತ್ತೆ. ಮೊದಲನೇದಾಗಿ ಬುದ್ಧನ ಜನನ, ಎರಡನೇದಾಗಿ ಬುದ್ಧನ ಜ್ಞಾನೋದಯ ಮತ್ತು ಮೂರನೇದಾಗಿ ಬುದ್ಧನ ಮಹಾಪರಿನಿರ್ವಾಣ.
ಇದನ್ನು ಟಿಬೆಟಿಯನ್ ಬೌದ್ಧ ಕ್ಯಾಲೆಂಡರ್ನ 4ನೇ ತಿಂಗಳ 15ನೇ ದಿನದಂದು ವಾರ್ಷಿಕವಾಗಿ ಆಚರಿಸಲಾಗುತ್ತೆ. ಇಲ್ಲಿ ಸಾಗ ಎಂದರೆ 4ನೇ ಮತ್ತು ದವಾ ಎಂದರೆ ಟಿಬೆಟಿಯನ್ ಭಾಷೆ ಎಂದರ್ಥ. ಇದರ ಜೊತೆಗೆ ಸಿಕ್ಕಿಂನಲ್ಲಿ ಆಚರಿಸಲಾಗುವಂತಹ ಇನ್ನುಳಿದಂತಹ ಪ್ರಮುಖ ಹಬ್ಬಗಳನ್ನು ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದರೆ, ಮೊದಲನೇದಾಗಿ ದ್ರುಪ್ಕಾ ತೇಚಿ. ಈ ಹಬ್ಬ ಸಾರನಾಥದಲ್ಲಿ ಬುದ್ಧನ ಮೊದಲ 5 ಶಿಷ್ಯರಿಗೆ ಬುದ್ಧನ ಮೊದಲ ಉಪದೇಶವನ್ನು ಸೂಚಿಸುತ್ತೆ. ನಂತರ ಲೋಸರ್, ಟಿಬೆಟಿಯನ್ ಭಾಷೆಯಲ್ಲಿ ಲೋಸರ್ ಎಂದರೆ ಹೊಸ ವರ್ಷ ಎಂದರ್ಥ. ನಂತರ ಸೋನಂ ಲೋಚಾರ್, ಸಿಕ್ಕಿಂನ ತಮಾಂಗ್ ಸಮುದಾಯಗಳಿಗೆ ಸೋನಂ ಲೋಚಾರ್ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತೆ. ಭಾರತದಲ್ಲಿ 4,000ಕ್ಕೂ ಹೆಚ್ಚು ಗಂಗಾ ಡಾಲ್ಫಿನ್ಗಳು. ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಇತ್ತೀಚಿನ ವರದಿಯ ಪ್ರಕಾರ ಗಂಗಾ ನದಿಯ ಜಲಾನಯನ ಪ್ರದೇಶದಲ್ಲಿ 4,000ಕ್ಕೂ ಹೆಚ್ಚು ಗಂಗಾ ಡಾಲ್ಫಿನ್ಗಳ ಇರುವಿಕೆ ಪತ್ತೆಯಾಗಿದೆ. ಗಂಗಾ ನದಿ ಮತ್ತು ಅದರ ಉಪನದಿಗಳಲ್ಲಿ ಕಂಡುಬರುವಂತಹ ಈ ಡಾಲ್ಫಿನ್ಗಳಲ್ಲಿ 2,000ಕ್ಕೂ ಹೆಚ್ಚು ಡಾಲ್ಫಿನ್ಗಳು ಕೇವಲ ಒಂದು ರಾಜ್ಯ, ಅದು ಉತ್ತರ ಪ್ರದೇಶ ಒಂದರಲ್ಲೇ ಕಂಡುಬರುತ್ತವೆ. ಉತ್ತರ ಪ್ರದೇಶದಲ್ಲಿ ಈ ಡಾಲ್ಫಿನ್ಗಳು ಪ್ರಮುಖವಾಗಿ ಚಂಬಲ್ ನದಿಯಲ್ಲಿ ಕಂಡುಬರುತ್ತೆ. ಇನ್ನು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿರುವಂತಹ ಈ ಗಂಗಾ ನದಿಯ ಡಾಲ್ಫಿನ್ಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ನೋಡೋದಾದರೆ, ಇದನ್ನು ಬ್ಲೈಂಡ್ ಡಾಲ್ಫಿನ್ ಅಥವಾ ಗಂಗಾ ಸೂಸು ಅಂತ ಕೂಡ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಪ್ಲಾಟಾನಿಸ್ಟಾ ಗ್ಯಾಂಟಿಕಾ. ಐತಿಹಾಸಿಕವಾಗಿ ಗ್ಯಾಂಜೆಟಿಕ್ ಡಾಲ್ಫಿನ್ ಗಂಗಾ, ಬ್ರಹ್ಮಪುತ್ರ, ಮೇಘನಾ ಮತ್ತು ಕರ್ಣಪುಲಿ, ಸಂಗು ನದಿ ವ್ಯವಸ್ಥೆಗಳಲ್ಲಿ ಕಂಡುಬರುತ್ತಿತ್ತು. ಭಾರತದೊಳಗೆ ಇದು ಮುಖ್ಯವಾಗಿ ಗಂಗಾ ನದಿಯ ಮುಖ್ಯವಾಹಿನಿಯಲ್ಲಿ ಮತ್ತು ಅದರ ಟ್ರಿಬ್ಯೂಟರೀಸ್ ಆದಂತಹ ಘಾಗ್ರಾ, ಕೋಸಿ, ಗಂಡಕ್, ಚಂಬಲ್, ರೂಪ್ ನಾರಾಯಣ್ ಮತ್ತು ಯಮುನಾದಲ್ಲಿ ಕೂಡ ಕಂಡುಬರುತ್ತವೆ. ಈ ಗಂಗಾ ನದಿಯ ಡಾಲ್ಫಿನ್ನ ರಕ್ಷಣೆಗಾಗಿ ಭಾರತ ಸರ್ಕಾರ ಅನೇಕ ಉಪಕ್ರಮಗಳನ್ನು ಆರಂಭಿಸಿದೆ. ಅದರಲ್ಲಿ ಪ್ರಮುಖವಾಗಿ ನೋಡೋದಾದರೆ, ಮೊದಲನೇದಾಗಿ ಈ ಡಾಲ್ಫಿನನ್ನು ವನ್ಯಜೀವಿ ರಕ್ಷಣೆ ಕಾಯ್ದೆ, ದಟ್ ಈಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1972, ಇದರ ಅಡಿಯಲ್ಲಿ ಶೆಡ್ಯೂಲ್ 1ರಲ್ಲಿ ಪಟ್ಟಿ ಮಾಡಲಾಗಿದೆ. ಇದು ಅತ್ಯುನ್ನತ ಮಟ್ಟದ ಕಾನೂನು ರಕ್ಷಣೆಯನ್ನು ಒದಗಿಸುತ್ತೆ. ಇದರ ಜೊತೆಗೆ ಇದನ್ನು 18 ಮೇ 2010ರಂದು ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಈ ಡಾಲ್ಫಿನನ್ನು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಘೋಷಣೆ ಕೂಡ ಮಾಡಿದೆ. ನಂತರ ಕೇಂದ್ರದ ಪ್ರಾಯೋಜಿತ ಯೋಜನೆಯಾದ ವನ್ಯಜೀವಿ ಆವಾಸ ಸ್ಥಾನಗಳ ಅಭಿವೃದ್ಧಿಯಡಿಯಲ್ಲಿ ರಾಜ್ಯಗಳಿಗೆ ಹಣಕಾಸಿನ ನೆರವು ನೀಡಲು ಗಂಗಾ ನದಿಯ ಡಾಲ್ಫಿನನ್ನು 22 ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪ್ರಭೇದಗಳಲ್ಲಿ ಒಂದನ್ನಾಗಿ ಸೇರಿಸಲಾಗಿದೆ. ನಂತರ ಬಿಹಾರದ ಬಾಗಲ್ಪುರದಲ್ಲಿ ವಿಕ್ರಮ್ಶೀಲಾ ಡಾಲ್ಫಿನ್ ಅಭಯಾರಣ್ಯವನ್ನು ಈ ಪ್ರಜಾತಿಗಳನ್ನು ಸಂರಕ್ಷಿಸಲು ಸ್ಥಾಪನೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಉತ್ತರ ಪ್ರದೇಶ ಸರ್ಕಾರ ಚಂಬಲ್ ಅಭಯಾರಣ್ಯದಲ್ಲಿ ಡಾಲ್ಫಿನ್ ಅಭಯಾರಣ್ಯ ಪ್ರದೇಶವನ್ನು ಸಹ ಘೋಷಣೆ ಮಾಡಿದೆ. ಜೊತೆಗೆ 2019ರಲ್ಲಿ ಪ್ರಾಜೆಕ್ಟ್ ಡಾಲ್ಫಿನನ್ನು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮಾಮಿ ಗಂಗಾ ಯೋಜನೆ ಅಡಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಇಷ್ಟಾಗಿತ್ತು ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾಡ್ಕಾಸ್ಟ್. ಸ್ನೇಹಿತರೆ, ನಿಮಗೆ ಈ ಸಿರೀಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಅದರ ಜೊತೆಗೆ ನಿಮಗೆ ಏನಾದರೂ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಇದ್ದರೆ ನಮ್ಮ KS ಗುರೂಜಿ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಲ್ಲಿ ಕಮೆಂಟ್ ಮುಖಾಂತರ ನಿಮ್ಮ ಅಮೂಲ್ಯವಾದಂತಹ ಫೀಡ್ಬ್ಯಾಕನ್ನು ತಿಳಿಸ್ಬೋದು. ಥ್ಯಾಂಕ್ ಯು ಆ್ಯಂಡ್ ಜೈ ಹಿಂದ್.